ಏರ್ಪೋರ್ಟ್ವರೆಗೂ ರಸ್ತೆ ಇದು ಹೊಸದಾಗಿ ಯೋಜನೆ ಮಾಡಿದ್ದಾರೆ. ಇದು ಶುರುವಾಗಿ ಆಲ್ಮೋಸ್ಟ್ 9 ವರ್ಷ ಆಗಿದೆ. ಇದು 9 ವರ್ಷದ ವಿಳಂಬ ಮಾಡ್ಕೊಂಡ್ಬಿಡ್ತಿದ್ದಾರೆ. ಸರಿಯಾಗಿ ಇವರಿಗೆ ಅಕ್ವೇಷನ್ ಹೆಂಗೆ ಮಾಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇದ್ದಾನೆ. ನಾರ್ಮಲಿ ಜನಗಳ ಥರ ಮಾಡಿ ಇಲ್ಲಿರೋ ಸುಮಾರು ಒಂದು 30-40 ಹಳ್ಳಿ ಜನಕ್ಕೆ ಸರಿಯಾಗಿ ಕಾಂಪನ್ಸೇಷನ್ ಕೊಡ್ತಾಳೆ, ಸರಿಯಾಗಿ ರಸ್ತೆನೂ ಮಾಡ್ತಾಳೆ. ಸುಮಾರು ಒಂದು 25-30 ಜನ ಸತ್ತಿದ್ದಾರೆ ಈ ರಸ್ತೆಯಲ್ಲಿ. ಹಾಗೆ ಒಂದು 100-150 ಜನ ಕೈ ಕಾಲು ಮುರಿದುಕೊಂಡು ಆಕ್ಸಿಡೆಂಟ್ ಆಗಿ ಸಾಕಷ್ಟು ಜನ ಬೀದಿಗೆ ಬಂದಿದ್ದಾರೆ. ಇವತ್ತವರೆಗೂ ನಾವು ಎಷ್ಟೇ ಸಾರಿ ಹೋಗಿ ಎಷ್ಟಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡಾಗೂ ಅವರು ಬೇಕಾಬಿಟ್ಟು ಉತ್ತರ ಕೊಟ್ಕೊಂಡು ಯಾವುದೇ ತರಹದ ಕೆಲಸ ಮಾಡ್ತಾನೆ ಬಂದೇನೋ ಒಂದು ಕುಂಡಪ್ಪ ಒಟ್ಟಿ ಹೋಗ್ತಾರೆ ಬಿಟ್ಟರೆ ಯಾವುದೇ ರೀತಿಯಾದ ಕಾರ್ಯರೂಪಕ್ಕೆ ಯಾವುದೂ ಬಂದಿಲ್ಲ ಇವತ್ತವರೆಗೂ. ನಾವು BJP ಅಥವಾ ಕಾಂಗ್ರೆಸ್ ಅಥವಾ JDS ಅನ್ನೋ ಒಂದೇ ಯಾವುದೇ ಉದ್ದೇಶ ಇಲ್ಲ. ಇಲ್ಲಿ ಎಲ್ಲ ಹಳ್ಳಿ ಜನರು ಏನಪ್ಪ ಅಂದರೆ ನಮಗಾಗಿರೋ ಅನ್ಯಾಯದ ವಿರುದ್ಧ ಬಂದು ಹೋರಾಟ ಮಾಡ್ತಿದ್ದೀವಿ ಇಲ್ಲಿ, ಆಯಿತಾ. ದಯಮಾಡಿ ನಮಗೆ ಈ ನಮ್ಮ ಹೋರಾಟಕ್ಕೆ ಏನಪ್ಪ ಅಂತಂದರೆ ಈ ಕನ್ಸರ್ನ್ ಯಾರು ಮಂತ್ರಿಗಳಿದ್ದಾರೆ ಮತ್ತು ಯಾರು ಆ ಕನ್ಸರ್ನ್ MD ಇದ್ದಾರೆ, ಆ ಡಿಪಾರ್ಟ್ಮೆಂಟ್ ಯಾರು ಚೇರ್ಮನ್ ಇದ್ದಾರೆ, ಅವ್ರು ಬಂದು ಯಾವತ್ತು ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ, ಇದಕ್ಕೆ ಏನು ಕ್ರಮ ತಗೊತೀವಿ ಅಂತ ಲಿಖಿತ ರೂಪವಾಗಿ ನಮಗೆ ಕೊಡೋವರೆಗೂ ನಾವು ಈ ಹೋರಾಟ ನಿಲ್ಲಲ್ಲ. ನಮ್ಮ ಹೌದು ಸರ್, ಈಗ ಏನಾಗಿದೆ ನಮಗೆ, ನಾವು 3-4 ಡೇಸ್ ಬ್ಯಾಕ್ ನಾವೆಲ್ಲ ಕೂತು ಮಾತಾಡಿ ಆದ್ಮೇಲೆ ನಾವು ಹೋಗಿ ನಾವು ಸ್ಟೇಷನ್ಗೆ ಮತ್ತು ತಹಶೀಲ್ದಾರ್ಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಎಲ್ಲದಕ್ಕೂ ಹೋಗಿ ನಾವು ಲೆಟರ್ ಕೊಟ್ಟು ಬಂದಾದ್ಮೇಲೆ ಇವರು ರಾತ್ರಿ ಬಂದು 12 ಗಂಟೆ 1 ಗಂಟೆಯಲ್ಲಿ ಆ SLA ಆಫೀಸರ್ಗಳು ಮತ್ತು ಇಂಜಿನಿಯರ್ಗಳು ಬಂದು ರಾತ್ರಿ ಬಂದ್ಬಿಟ್ಟು ಈ ಗುಂಡಿನ ಮುಚ್ಚೆ ಕೆಲಸ ಮಾಡೋ ಬದಲು ಶಾಶ್ವತ ಪರಿಹಾರ ತಗೋಬೇಕು ಅಂತ ನಾವು ಕೇಳ್ಕೊತೀವಿ. ಸರ್, ಇದು ಬಂದು ಏರ್ಪೋರ್ಟ್ ರೋಡು. ಈಗ ಸುಮಾರು ವೈಟ್ಫೀಲ್ಡಿಂದ ಲಕ್ಷಾಂತರ ಗಾಡಿಗಳು ಬಂದು ಏರ್ಪೋರ್ಟ್ಗೆ ಜಾಯ್ನ್ ಆಗಂತ ರೋಡು. ನೀವೇ ಬೇಕಾದ್ರೆ ನೋಡಿ, ಒಂದು ಗಂಟೆಗೆ ಹೆಚ್ಚು ಕಮ್ಮಿ 1,000 ಗಾಡಿ ಓಡಾಡ್ತವೆ ಇಲ್ಲಿ. ಸರ್, ಈಗ ಇದು ಕೆಲಸ ಬಂದು ಕೊಟ್ಟಿದ್ದು 2018 ಇಸ್ವಿಯಲ್ಲಿ. ಇವತ್ತು ಎಷ್ಟನೇ ಇಸ್ವಿ? 25. 7ರಿಂದ 8 ವರ್ಷ ಆಗಿದೆ. ಇದುವರೆಗೂ ಕೆಲಸ ಮಾತ್ರ ಅರ್ಧಂಬರ್ಧ ಮಾಡ್ತಾರೆ ಹೋಗ್ತಾ ಇದ್ದಾರೆ. ಈಗ ನೀವು ಮಂಚಮಳ್ಳಿ ಗೇಟಲ್ಲಿ ನೋಡ್ಬೋದು, ಮೊಣಕಾಲಿಂದ ಹಿಡಿದು ಒಂದು ತೊಡೆವರೆಗೂ ಹಳ್ಳ ಇದೆ. ಗಾಡಿಗಳು ಪಾಪ ದಿನ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಗಾಡಿಗಳು ಹೋಗೋದಕ್ಕೆ. ದಯವಿಟ್ಟು ನೀವು ನಮಗೆ ನ್ಯಾಯ ಕೊಡಿಸಿ, ನಿಮ್ಮ ಮೀಡಿಯಾವರಿಂದ ನಮ್ಗೆ ನ್ಯಾಯ ಕೊಡಿಸಿ. ಸ್ಥಳೀಯ ಶಾಸಕರು ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ನಾವು ಯಾವುದೇ ಒಂದು ದಳ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ಯಾವುದೇ ಪಾರ್ಟಿ ಇಲ್ಲ ನಮ್ಮದು. ನಾವೆಲ್ಲ ಜನ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ವಾಲಂಟಿಯರ್ಸ್ ಆಗಿ ಬಂದಿದ್ದೀವಿ. ನಮಗೂ ಕೆಲಸ ಕಾರ್ಯಗಳಿದೆ, ಆದರೂ ಬಿಟ್ಟು ಬಂದಿದ್ದೀವಿ. ದಿನಾ ಆಕ್ಸಿಡೆಂಟ್ಗಳು, ದಿನಾ ಒಂದು ಇದಾಗ್ತಾ ಇದ್ದಾವೆ, ಏನೋ ಸಾವು ನೋವುಗಳಾಗ್ತಾ ಇದ್ದಾವೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ. ಮೈನಹಳ್ಳಿವರೆಗೂ 21 ಕಿಲೋಮೀಟ್ರು ರಸ್ತೆ ಕಾಮಗಾರಿ KRDCL ಸಂಸ್ಥೆ ಇದು ಮಾಡ್ತಾ ಇದೆ. ಆಮೇಲೆ ಅದಕ್ಕೆ ಗುತ್ತಿಗೆ ಯಾರು ಬಂದು SRC ಕಂಪ್ನಿಯವ್ರು ಮಾಡ್ತಾರೆ. 2018ರಿಂದ ಇದುವರೆಗೂ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಯಾವ್ದು ಮಾಡಿದ್ರು ಕಂಪ್ಲೀಟ್ ಮಾಡಿಲ್ಲ. ಆಮೇಲೆ ಮೊಣಕಾಲು ಉದ್ದೆ ಗುಂಡಿ ಬಿದ್ದಿದೆ, ಯಾರೂ ಗಮನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ನಾವೇನು ಮಾಡಿ KRDCL ಇದು ಮಾಡಿದ್ರು. ಆಮೇಲೆ 2023ರಲ್ಲಿ ಇದೇ ಥರ ನಾವೇನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ಆ ಟೈಮಲ್ಲಿ ಏನು ಬಂದು KRDCL ಅಧಿಕಾರಿಗಳು ನಿಮ್ಮ ಭರವಸೆ ಈಡೇರಿಸ್ತೀರಿ, ನಮಗೆ 3 ತಿಂಗಳು ಟೈಮ್ ಕೊಡಿ ಅಂದರೆ, ಅವಾಗ ನಾವೇನು ಮಾಡಿದ್ವಿ, ಆ ಭರವಸೆ ಮೇಲೆ ಪ್ರತಿಭಟನೆ ರಿಲೀವ್ ಮಾಡ್ರು. ಇದುವರೆಗೂ ಏನೂ ಮಾಡಿಲ್ಲ. ಏನು ಮಾಡಿದ್ರು ಏನು ಗೊತ್ತಾ, KRDCL ಅಧಿಕಾರಿ ಕಡೆ ಗಮನ ಸೆಳೀತಾ ಇಲ್ಲ. ದಿನ ಆಕ್ಸಿಡೆಂಟು, ಎಷ್ಟೋ ಜನ ಒಂದು 30-40 ಜನ ಸಾವನ್ನಪ್ಪಿದ್ದಾರೆ, ಎಷ್ಟೋ ಜನ ಕೈಕಾಲು ಮುರ್ಕೊಂಡಿದ್ದಾರೆ. ನಾವು ಏನು ಇದು ಮಾಡಿದ್ರು ಅವ್ರ ತಲೆ ಕೆಡಿಸ್ಕೊತಾ ಇಲ್ಲ. ಆಮೇಲೆ ಸರ್ಕಾರ ಗಮನಕ್ಕೂ ತಂದ್ರೂ ದುಡ್ಡಿಲ್ಲ ಅಂತ ಹೇಳ್ತಾರೆ, ಗುಂಡಿಗೆ ಮುಚ್ಚೋದಕ್ಕೂ ದುಡ್ಡಿಲ್ಲ ಅಂತಾರೆ. ನೆಕ್ಸ್ಟ್ ನಮ್ಮ ಹೋರಾಟ ಏನು ಮಾಡ್ತೀರಾ ಅಂದರೆ, ಮನೆಗೂ ನಾವು ಚಂದ ಎತ್ತಿಬಿಟ್ಟು ಜೋಳಿಗೆ ಹಿಡಿತೀರಿ. ನೆಕ್ಸ್ಟ್ ಮನೆ ಜೋಳಿಗೆ ಹಿಡಿದ್ಬಿಟ್ಟು ನಮ್ಮ ಕಾಸಲ್ಲಿ ನಾವೇ ಗುಂಡಿ ಮುಚ್ಚಿಬಿಟ್ಟು ಟಾರ್ ಹಾಕ್ಸ್ತೀರಿ, ಡಾಂಬರು. ಇವತ್ತು ಏನಾದರೂ ಇದು ಮಾಡಿಲ್ಲ, ನೆಕ್ಸ್ಟ್ ಹೋರಾಟ ನಮ್ದು ಅದೇ. ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಗೂ ನಾವು ಜೋಳಿಗೆ ಹಿಡಿದ್ಬಿಟ್ಟು ನಮ್ಮ ಕಾಸಲ್ಲೇ ನಾವು ಗುಂಡಿ ಮುಚ್ಚಿಬಿಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ. ಏನಕ್ಕೆ ಈ ಸರ್ಕಾರ ಜನದ ಪರ ಇದೆಯಾ, ಯಾರ ಪರ ಇದೆ? ಸುಮ್ಮನೆ ವೇಸ್ಟ್. ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಯಾರಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ. ಈ ಟ್ಯಾಕ್ಸ್ ದುಡ್ಡು ಈಗ ನಾನು ಹೇಳ್ತಾ ಇರೋದು, ಇನ್ನೊಂದು ಏರ್ಪೋರ್ಟ್ ರಸ್ತೆ ದಿನ ಲಕ್ಷಾಂತರ ಗಾಡಿ ಓಡಾಡುತ್ತೆ. ಆ ಟ್ಯಾಕ್ಸಿ ಡ್ರೈವರ್ ದಿನ ಆಕ್ಸಿಡೆಂಟ್ಗಳು. ನಾವು ಹೋಗಿ ಆಮೇಲೆ ಇದೊಂದು ಏನಂದರೆ ಬ್ಯಾಕ್ ಗೇಟ್ ಬೇರೆ ಕನೆಕ್ಟಿವಿಟಿ ರೋಡ್. ಇದು ವೈಟ್ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಲ್ಲ ವೆಹಿಕಲ್ಲು ಇದೇ ರೋಡಲ್ಲೇ ಹೋಗಬೇಕು. ಸರ್, ನಮಗೆ ಏನು ಗೊತ್ತಾ, ಸ್ಟ್ರೈಕ್ ಮಾಡಬೇಡಿ, ನಮ್ಗೊಂದು ತಿಂಗಳ ಟೈಮ್ ಕೊಡಿ, ಏನೋ ಕುಂಟು ನೆಪ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆಲ್ರೆಡಿ ಅವ್ರಿಗೇನು ರಿಕ್ವಿಜೇಷನ್ ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟು ಹೇಳಿದ್ರು ಅವ್ರೇನು ಗೊತ್ತಾ, ಕುಂಟು ನೆಪ ಹೇಳ್ತಾ ಇದ್ದಾರೆ. ಈಗ ನಮ್ಮದು ಅವಧಾರಣೆ ಏನು ಗೊತ್ತಾ, ನಮ್ಮದು ಷರತ್ತುಗಳು KRDCL MD ಬರಬೇಕು, PWD ಮಿನಿಸ್ಟ್ರು ಬರಬೇಕು, ಆಮೇಲೆ ಅದು ಅಧ್ಯಕ್ಷರು ಯಾರೋ KRDCL ಅಧ್ಯಕ್ಷರು ಬರಬೇಕು. ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಲಿಖಿತ ಮೂಲವಾಗಿ ಹೇಳ್ಬಿಟ್ಟು ಇವತ್ತೇ ನಮಗೆ ಕೆಲಸ ಸ್ಟಾರ್ಟ್ ಮಾಡಿ ಬೂದ್ಗೆರೆ ಕ್ರಾಸಿಂದ ಏರ್ಪೋರ್ಟ್ವರೆಗೂ ಏನು ಟೆಂಡರ್ ಆಗಿದೆಯೋ ಟೆಂಡರ್ ಕಂಪ್ಲೀಟ್ ಮಾಡಿ ಆಡಬೇಕು. ಕಂಪ್ಲೀಟ್ ಆಗೋ ಗಂಟೆ ನಾವು ಎದುರಲ್ಲ. ಆಶ್ವಾಸನೆ 2023ರಲ್ಲಿ ನವೆಂಬರ್ 11ರಲ್ಲಿ ಆಶ್ವಾಸನೆ ಕೊಟ್ಟಿರೋದು. ಆ ಆಶ್ವಾಸನೆ ಮೇಲೆ ಇದೇ ಪ್ರತಿಭಟನೆ ಏನು ಮಾಡಿದ್ರು, ನಾವು ರಿಲೀವ್ ಮಾಡಿದ್ರು. ಅವ್ರು ಏನು ಗೊತ್ತಾ, ಗಮನ ಕೊಡಿಲ್ಲ.
ಈಗ ನಾವು ಉಗ್ರ ಹೋರಾಟ ಮಾಡ್ತಾ ಇರೋದು. ಈ ಸುತ್ತಮುತ್ತ ಏನಾಗಿದೆ ಅಂದರೆ, ಈಗ ಸುತ್ತಮುತ್ತ ಏನಾಗಿದೆ, 20 ಹಳ್ಳಿಯಿಂದ ಬಂದಿದ್ದಾರೆ ಜನ. 20 ಜನಕ್ಕೂ ನಾವು ಏನು ಗೊತ್ತಾ, ಪಬ್ಲಿಕ್ ಅವ್ರೆ ನಾವು ವ್ಯಾಲೆಂಟ್ರಿಯಾಗಿ ಕರೆದಿರೋದು. ಅವ್ರ ಪಾಪ ಬಂದಿರೋದೆಲ್ಲ ಅವರು ಕೆಲಸ ಕಾರ್ಯ